ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾದ ಪೋಸ್ಟರ್ ರಾರಾಜಿಸ್ತಾ ಇದೆ. ಇತ್ತೀಚೆಗೆ 45 ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರಸನ್ನ ಚಿತ್ರಮಂದಿರಕ್ಕೆ ಹೋದಾಗ ಅಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾದ ಸ್ಟ್ಯಾಂಡಿ ರಾರಾಜಿಸಿತ್ತು. ಚಿತ್ರಮಂದಿರದವರಲ್ಲಿ ಈ ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳಿದ್ರೆ ಅತಿ ಶೀಘ್ರದಲ್ಲಿ ಡೇಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಹೀಗಿರ್ಬೇಕಾದ್ರೆ ಪ್ರಸ್ತುತ ಸಂಪತ್ತಿಗೆ ಸವಾಲ್ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು, ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಚಿತ್ರಮಂದಿರದ ಮುಂಭಾಗದಲ್ಲಿ ಈ ಸಿನಿಮಾದ ಫ್ಲೆಕ್ಸ್ ಅನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾದ ಮಾತು ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತ ಸ್ಟ್ಯಾಂಡಿ ಯಾರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಇದು ನಮ್ಮದೇ ಫುಟೇಜ್. ಚಿತ್ರಮಂದಿರದ ಒಳಗಡೆ ಇವಾಗ ಹಾಕಿರೋದಲ್ಲ. 45 ಸಿನಿಮಾ ಯಾವಾಗ ರಿಲೀಸ್ ಆಯಿತು ಅದಕ್ಕೂ ಮೊದಲೇ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಸ್ಟ್ಯಾಂಡಿಯನ್ನ ಹಾಕಲಾಗಿದೆ. ಸಿನಿಮಾ ಯಾವಾಗ ರಿಲೀಸ್ ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಆರಂಭದಲ್ಲಿ ಜನವರಿ 14 ಮಕರ ಸಂಕ್ರಮಣ ದಿನದಂದು ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಅದು ಆಗಿಲ್ಲ. ಇನ್ನು ಸಂಪತ್ತಿಗೆ ಸವಾಲು ಸಿನಿಮಾದ ಈ ಹಿಂದಿನ ಪುಟಗಳನ್ನ ನಾವು ಓಪನ್ ಮಾಡಿದ್ರೆ ಇದು 1974ರಲ್ಲಿ ರಿಲೀಸ್ ಆದಂತ ಸಿನಿಮಾ. ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ತ್ರಿಭುವನ್. 1974ರಲ್ಲಿ ತ್ರಿಭುವನ್ ಚಿತ್ರಮಂದಿರ ಲೋಕಾರ್ಪಣೆಯಾಯಿತು ಸಂಪತ್ತಿಗೆ ಸವಾಲ್ ಸಿನಿಮಾದ ಮೂಲಕ. ಗಾಂಧಿನಗರದ ತ್ರಿಭುವನ್ ಚಿತ್ರಮಂದಿರ ಅತಿ ದೊಡ್ಡ ಚಿತ್ರಮಂದಿರ. ಪ್ರಸ್ತುತ ಈ ಚಿತ್ರಮಂದಿರ ಇಲ್ಲ, ನೆಲಸಮ ಮಾಡಲಾಗಿದೆ. ಆ ಜಾಗದಲ್ಲಿ ಡಿಮಾರ್ಟ್ ತಲೆ ಎತ್ತಿ ನಿಂತಿದೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಸಂಪತ್ತಿಗೆ ಸವಾಲ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡಂತ ಸಿನಿಮಾ. ಇದೇ ಗಾಂಧಿನಗರದಲ್ಲಿ ಕೆಂಪೇಗೌಡ ಹಾಗೆ ಹಿಮಾಲಯ ಅನ್ನೋ ಚಿತ್ರಮಂದಿರ ಇತ್ತು. ಮರು ಬಿಡುಗಡೆ ಸಿನಿಮಾಗಳಿಗೆ ಈ ಎರಡು ಚಿತ್ರಮಂದಿರಗಳು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ರಿಲೀಸ್ ಸಿನಿಮಾಗಳೇ ಬರ್ತಾ ಇದ್ದಿದ್ದು. ಯಾವುದೊಂದು ಹಳೆಯ ಸಿನಿಮಾಗಳನ್ನ ಇವರು ರಿಲೀಸ್ ಮಾಡ್ತಾ ಇದ್ರು. ಅದೇ ರೀತಿ ಸಂಪತ್ತಿಗೆ ಸವಾಲ್ ಇಲ್ಲಿ ಅದೆಷ್ಟೋ ಬಾರಿ ರಿಲೀಸ್ ಮಾಡಿದ್ರು ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಈ ಎರಡು ಚಿತ್ರಮಂದಿರಗಳಲ್ಲಿ. ಹಿಂದೆಲ್ಲ ರಿಲೀಸ್ ಸಿನಿಮಾಗಳಿಗೆ ಕೂಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನುಗ್ತಾ ಇದ್ರು. ಅದೆಷ್ಟೋ 4-5 ಬಾರಿ ಆದ್ರೂ ಕೂಡ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇತ್ತು. ಕೆಂಪೇಗೌಡ ಚಿತ್ರಮಂದಿರದಲ್ಲಿ ರಿಲೀಸ್ಗೆನೆ 50 ದಿನಗಳನ್ನ ಸಂಪತ್ತಿಗೆ ಸವಾಲ್ ಸಿನಿಮಾ ಪೂರೈಸ್ತಾ ಇತ್ತು. ಈ ಸಿನಿಮಾ ರಿಲೀಸ್ ಆದ ಎಲ್ಲಾ ಕಡೆಗಳಲ್ಲೂ ಮಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಳಿ, ಧಾರವಾಡ ಎಲ್ಲಾ ಕಡೆಗಳಲ್ಲೂ ಭರ್ಜರಿಯಾದಂತ ಪ್ರದರ್ಶನವನ್ನ ಕಂಡಿತ್ತು. ಪ್ರಸ್ತುತ ರಿಲೀಸ್ ಆಗೋದಕ್ಕೆ ದಿನಗಣನೆಯನ್ನ ಎಣಿಸ್ತಾ ಇದೆ. ಈ ಸಿನಿಮಾದ ಬರುವಿಕೆಗಾಗಿ ಪ್ರಸನ್ನ ಚಿತ್ರಮಂದಿರ ಸಜ್ಜಾಗಿ ನಿಂತಿದೆ. ಬೃಹತ್ ಚಿತ್ರಮಂದಿರ, 1000ಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರ. ಅತ್ಯುತ್ತಮ ಸೌಂಡು, ಸೀಟು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ತರ ಇದೆ ಚಿತ್ರಮಂದಿರ. ಅಷ್ಟು ವಿಸ್ತಾರವಾದಂತಹ ಬೃಹತ್ ಚಿತ್ರಮಂದಿರ. ಈ ರೀತಿಯಂತ ಚಿತ್ರಮಂದಿರ ಗಾಂಧಿನಗರದಲ್ಲೂ ಇಲ್ಲ. ಆ ಮಟ್ಟದಲ್ಲಿದೆ ಪ್ರಸನ್ನ ಚಿತ್ರಮಂದಿರ. ಆದಷ್ಟು ಬೇಗ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಲಿ. ಮತ್ತೊಂದು ಮೈಲುಗಲ್ಲನ್ನ ರಿಲೀಸ್ ನಲ್ಲಿ ಈ ಸಿನಿಮಾ ಕಾಣಲಿ ಅನ್ನೋದೇ ನಮ್ಮ ಆಶಯ. 51 ವರ್ಷಗಳ ಬಳಿಕ ಈ ಸಿನಿಮಾ ಹೊಸ ತಂತ್ರಜ್ಞಾನದೊಂದಿಗೆ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಬರ್ತಾ ಇದೆ. ಇನ್ನು ಪ್ರಮುಖ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 1974ರಲ್ಲಿ ರಿಲೀಸ್ ಆದ ಸಂಪತ್ತಿಗೆ ಸವಾಲ್ ಆ ಬಳಿಕ ತೆಲುಗು, ತಮಿಳು, ಮಲಯಾಳಂಗೆ ರಿಮೇಕ್ ಆಯಿತು. 1975ರಲ್ಲಿ ತೋಟರಾಮುಡು ಅನ್ನುವ ಹೆಸರಿನಲ್ಲಿ ತೆಲುಗಿಗೆ ರಿಮೇಕ್ ಆದ್ರೆ 1975ರಲ್ಲಿ ಪೊದುವೆಲ್ಲಂ ಅನ್ನುವ ಹೆಸರಿನಲ್ಲಿ ತಮಿಳಿಗೆ ರಿಮೇಕ್ ಆಯಿತು. ಹಾಗೆ 1976ರಲ್ಲಿ ತೆಮ್ಮಾಡಿ ವೇಲಪ್ಪನ್ ಅನ್ನುವ ಹೆಸರಿನಲ್ಲಿ ಮಲಯಾಳಂಗೆ ರಿಮೇಕ್ ಆಯಿತು. ಇದೇ ಹೇಳುತ್ತೆ ಆ ಸಂದರ್ಭದಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಹವಾ ಕ್ರಿಯೇಟ್ ಮಾಡಿತ್ತು ಅಂತ. ಇದೀಗ ಮತ್ತೆ ರಿಲೀಸ್ ಆಗ್ತಾ ಇದೆ ನೂತನ ತಂತ್ರಜ್ಞಾನದೊಂದಿಗೆ. ನಮಸ್ಕಾರ.